ಮೈಸೂರಿನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಮೊದಲಿಗೆ ತಡೆ ಹೊಡೆದ ಹಿರಿಯ ಶೋಕ್ದಾರ್ ಇವರೇ ನೋಡಿ. ರಾಜ್ಯದಲ್ಲಿನ ಗಿರಿಯಬಾಜಿ ಹಿರಿಯ ಶೋಕ್ದಾರ್ ಆರ್ತಿ ಉಕ್ಕಡ ಬೋರಪ್ಪರ ಮುಕ್ತ ಮಾತುಕತೆ. ಆಮೇಲೆ ಈ ಜಯಚಾಮರಾಜೇಂದ್ರ ಮಹಾರಾಜರು ಬಂದರು. ಅವ್ರಿಗೆ ಏನಾಗ ನನ್ನ ಚಿಕ್ಕ ಹುಡುಗ ಗೊತ್ತಿಲ್ಲ, ತಡೆ ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ಇಷ್ಟ ಬಂದಂಗೆ 101 ನಿಂಬೆಹಣ್ಣು 101 ಮೊಟ್ಟೆ ನಾನು ಇಷ್ಟ ಬಂದಂಗೆ ಹಾಕಿರೋವಂಥದ್ದು. ಆಮೇಲೆ ಅದಾದಮೇಲೆ ಶ್ರೀಕಂಠ ದತ್ತ ಒಡೆಯ ಪ್ರಮೋದೇ ದೇವಿ ಅವರು ಮಹಾರಾಜರು ತಡೆ ಹೊಡೆದಾಗ ಒಂದು ಕರಿ ಸೀರೆ ಕೊಟ್ಟಿದ್ರು. ಒಂದು ದುಡ್ಡು ಅದು ಎಷ್ಟೋ ಗೊತ್ತಿಲ್ಲ, ಒಂದು ಎಷ್ಟಪ್ಪ ಕಾಂತೆ ಕೊಟ್ಟಿದ್ರು, ಒಂದು ಕಾಂತೆಯ ಅಷ್ಟೇ ಸರ್ ಆವಾಗ ಗೊತ್ತಿರೋದು. ಇದು ರಾಜರು ಸಂಬಂಧಪಟ್ಟವು ಸರ್ ಪಕ್ಷಿವು. ಅದರಿಂದ ನಾವು ಈ ಹಿಂದೆ ನಂಜರಾಜ ಅರಸನವರು, ಚಂದ್ರರಾಜ ಅರಸನವರು, ನಿಂಗರಾಜ ಅರಸನವರು ಅಂತ ಇದ್ರು ಸಹ. ಅವ್ರದ್ದು ಒಂದು ಅಕ್ಕಿ 8 ಗಂಟೆ ಚಿದ್ರಾಡಿತ್ತು. ನಾವೇನು ಮಾಡ್ದೋ ಒಂದು ಅಕ್ಕಿ ಬಿಟ್ಟು ಅವರು ಅಕ್ಕಿ ಕವರ್ ಮಾಡೋಕ್ಕೆ ಅಣ್ಣ ತಮ್ಮದಿರು 4 ಆಳು ಬಂದ್ಬಿಟ್ರು ಸಹ. ಆಗ ನಾವು ಒಂದು ಅಕ್ಕಿ ಬಿಟ್ಟು ಭಾರಿ 11 ಗಂಟೆ ಚಿಲ್ಲೇನೋ ಆಡ್ತು ನಮ್ಮದು, ಒಂದು ತಾಂಬಡಿ ಏನೋ ಅಂತ ಬಿಟ್ಟಿದ್ದು ಭಾರಿ ಚೆನ್ನಾಗಿ ಆಡ್ತದೆ ಸಹ. ಪಾರ್ವತಿಗೆ ಸ್ಟೋರ್ಮೇಟ್ ಬಿಡೋದು ಇದು ಮಾಡಿದಾಗ 85 ದಿವಸದಿಂದ ಮಾಡಿರೋದು ಸಹ ನಾವು. ಬಾದಾಮಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಗ್ಯಾರಂಟಿ ಸಹ. ಇವತ್ತು ನಮ್ಮ ಅಕ್ಕಿ 12 ಗಂಟೆ ಆಡ್ತಿದ್ರೆ 12 ಗಂಟೆನೇ ಆಡ್ಸೋವು, 10 ಗಂಟೆ ಆಡ್ತಿದ್ರೆ 10 ಗಂಟೆನೇ ಆಡ್ಸೋವು. ಇಲ್ಲಿಂದ ಸರ್ ಬಂದು ಅಕ್ಕಿ ದಮ್ ಕುಣಿಸಿ ಅದು ಅಕ್ಕಿ ಅಡತ್ ಮಾಡಿ ಅದು ರನ್ನಿ ಮಾಡಿ ತಂದು 12 ಗಂಟೆ ನಿಂತ್ಕೊಂಡ್ರೆ ನಾವು ಬಿಡೋ ಡೇಟ್ಗೆ ಅದು ಕರೆಕ್ಟಾಗಿರಬೇಕು. ಆ ಡೇಟ್ಗೆ ಆ ಅಕ್ಕಿ ಟೈಮು. ಅದರಲ್ಲೆಲ್ಲ ಅಕಸ್ಮಾತ್ ಒಂದು ಅರ್ಧ ಗಂಟೆ ಮುಂದಕ್ಕೆ ಹೋಗ್ಬೋದು, ಅವತ್ತು ಸೀಲ್ ಹಾಕ್ಬಿಟ್ಟಿದ್ದೆ ಸಹ. ಇಲ್ಲ ಅರ್ಧ ಗಂಟೆ ಹಿಂದಕ್ಕೆ ಬರ್ಬೋದು, ಆ ಗ್ಯಾರಂಟಿ ಮೇಲೆ ಅಕ್ಕಿ ಬಿಡ್ತಿದ್ದು ಸರ್. ಆಗ ನಮ್ಮ ಇದರಲ್ಲಿ ಈಗ ಅದರಲ್ಲಿ ನಮಗೆ ಪ್ರೀತಿ ಭಾರಿ ಇದಾಯ್ತಲ್ಲ ಸಹ. ಅದರಲ್ಲಿ ಒಳ್ಳೆ ಪ್ರೀತಿ ಹುಟ್ಬಿಡ್ತು ನಮಗೆ ಪಾರಿವಾಳದಲ್ಲಿ. ಈಗ ನಾವು ನಮ್ಮ ಮಕ್ಕಳ ಎಷ್ಟು ಸಾಕಿ ಸಲ್ಬಿ ಇದು ಮಾಡ್ತೀವಿ, ಅದಕ್ಕಿಂತಲೂ ಪಾರಿವಾಳದಲ್ಲಿ ಭಾರಿ ಉನ್ನತವಾಗಿ ನಮಗೆ ಪ್ರೀತಿ ಬಂದ್ಬಿಡ್ತು ಸಹ. ಅದರಿಂದ ಇದು ಬಿಡೋಕ್ಕಾಗಲಿಲ್ಲ ಪಾರಿವಾಳ ಸೋಕಿನ. ಈಗ ಪಾರಿವಾಳ ಸೋಕಿ ಹೆಂಗೆ ಮಾಡ್ತಾ ಇದ್ದೀವಿ? ಏನೋ ಸರ್ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. 85 ಇಸ್ವಿಯಿಂದ ಸ್ಟೋರ್ಮೆಂಟ್ ಮಾಡಿರೋದು. ಅವಾಗ ಇದು ಭಾರಿ ಚೆನ್ನಾಗಿ ನಡೀತಿದೆ. ನಾವು ಒಂದಪ್ಪನ ಸೋತಿಲ್ಲ. ಆಮೇಲೆ ಫಸ್ಟು ತಡೆ ಹೊಡೆದೊಂದು ಅಭ್ಯಾಸ ಇತ್ತು. ತಡೆ ಹೊಡೆದ್ರಲ್ಲಿ ಫಸ್ಟು ಪ್ರಥಮ ಜಯಚಾಮರಾಜೇಂದ್ರ ಮಹಾರಾಜರಿಗೆ ನಾವು ತಡೆ ಹೊಡೆದಿದ್ದು. ಆಮೇಲಿಂದ ಶ್ರೀಕಂಠ ದತ್ತ ಒಡೆಯ ಪ್ರಮೋದೇ ದೇವಿ ಅವ್ರಿಗೆ, ಆಮೇಲೆ ದೇವಿಕಾ ಶಿವಣ್ಣರಿಗೆ ಮಿನಿಸ್ಟ್ರವರು, ತಿರ್ಗಿ ಅಲ್ಲಿಂದ ವಿಶ್ವನಾಥಣ್ಣ ಹೆಂಗಸರಿಗೆ, ಅಲ್ಲಿಂದ ವಿಜಯಲಕ್ಷ್ಮಮ್ಮರು, ಬಂಡಿ ಸಿದ್ದೇಗೌಡರು, ನಮ್ಮ ಶ್ರೀರಂಗಪಟ್ಟಣ ತಾಲೂಕು MLA ಅವರು. ಆಮೇಲೆ ತಿರ್ಗಿ ಪಾಂಡವಪುರ ತಾಲೂಕಿನಲ್ಲಿ MLA ಪುಟ್ಟರಾಜಣ್ಣ ನಾಗಕ. ಆಮೇಲೆ ಅಲ್ಲಿಂದ ಸರ್ ಹುಬ್ಳಿ, ಧಾರವಾಡ, ಚಿತ್ರದುರ್ಗ, ಕೊಯಮತ್ತೂರು, ತರೀಕೆರೆ ಹಿಂಗೆ ಹೊಂಟೋದೆ ಸರ್. ತಿರ್ಗಿ ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ತಡೆ ಹೊಡಿಬೇಡ, ನಾಗರ ಹೊಡಿಬೇಡ ಅಂದ್ಬಿಟ್ಟು ನಮ್ಗೇನೋ ತೊಂದರೆ ಆಗ್ಬಿಡ್ತಾಯಿತ್ತು. ಆಗ ಕೂರಿಸ್ಬಿಟ್ರು. ಈಗ ಒಂದು 8 ತಿಂಗಳಾಗಿರ್ಬೇಕು ಸರ್. 8 ತಿಂಗಳಲ್ಲಿ ತಿರುಮಲಾಪುರದಮ್ಮ ಅಂತ ಒಂದು ದೇವರಿದೆ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಫೇಮಸ್ ಆದ ದೇವರು. ಆ ದೇವಸ್ಥಾನಕ್ಕೆ ಒಂದು ತಡೆ ಹೊಡೆದ ಸರ್. ಒಂದು 8 ತಿಂಗಳಾಯ್ತು. ಇಷ್ಟು ನಡೆದಿದೆ. ಆಮೇಲೆ ಸರ್ ಈಗ ನಮಗೆ 75 ವರ್ಷ, 50ನೇ ಇಸ್ವಿ ಸರ್ ನಮ್ಮದು. 75 ವರ್ಷ ಆಯ್ತು. ನಿಮಗೆ ಈಗ ದೇವಸ್ಥಾನ ಕೆಲಸ ಮಾಡ್ತಾ ಇದ್ರಿ? ಅದರಲ್ಲಿ ಕಾರ್ಯನ್ಸಿ ಆಗಿದೆ ಸರ್ ದೇವಸ್ಥಾನದಲ್ಲಿ. ಅದು ಹಂಗೆ ಮಾಡ್ಕೊಂಡು ದೇವಸ್ಥಾನ ಇದು ಮಾಡ್ಕೊಬೋತಾ ಇದ್ದೋ. ಜಯಚಾಮರಾಜೇಂದ್ರ ಮಹಾರಾಜರು ಬಂದಾದ್ಮೇಲೆ ಆ ದೇವಸ್ಥಾನವನ್ನು ಸ್ವಲ್ಪ ಅಭಿವೃದ್ಧಿ ಆಗೋಯ್ತು. ಆಮೇಲೆ ಅದರಲ್ಲಿ ನಾವು ಈರ್ಮಕ್ಳು ಅಂತ ಬಯಸ್ತೀವಿ ಸರ್. ಈರ್ಮಕ್ಳು ಅಂದರೆ ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು, ಬೆಂಗಳೂರೆಲ್ಲ ಹೋಗಿದ್ದೀವಿ. ಕೊಳ್ಳೇಗಾಲ, ಚಾಮರಾಜನಗರ ರಾಜ್ಯ ಮಟ್ಟದಲ್ಲಿದೆ. ಇಷ್ಟೆಲ್ಲ ನಡ್ಕೊ ಬಂದಿದ್ದೀವಿ ಸರ್. ಪಾರಿವಾಳದಲ್ಲಂತೂ ನಾವು ಸಾರಥಿಗೆ ಬಿಟ್ಟಿದ್ದೀವಿ ಸರ್. ಸಾರಥಿ ಅಂದರೆ ಆ ಮೈಸೂರವ್ರು ಒಬ್ಬರು, ಬೆಂಗಳೂರು ಒಬ್ಬರು, ಮಂಡ್ಯದವರು, ಮೈಸೂರವರು ಹಿಂಗಿರ್ತಾರೆ. ಅದರಲ್ಲಿ ಕಾಂಪಿಟೇಷನ್ ಇವ್ರಿಗೊಬ್ಬ ಆರ್ದೇನೋ ಹೋದಾಗ ಅಂಥದ್ದು ಸಾರಥಿ ಅಂತ ಬಿಡ್ತಾರೆ. ಆಡ್ಕೊಬಿಟ್ಟಿದ್ದೀವಿ. ಅದ್ರಲ್ಲಿ ಒಂದು ಸಾಲಿನೂ ಸೋತಿಲ್ಲ ಸರ್. ಈಗ ಪಾರಿವಾಳದಲ್ಲಿ ಹೋದ ವರ್ಷ ಕ್ಯಾತ್ನಳ್ಳಿ ಬಿಟ್ಟು ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು ಮೈಸೂರಲ್ಲಿ ನಮ್ಮದೇ ಆಯಿತು. ಈ ಸಾರಿ ಬಿಟ್ಟು ಮಂಡ್ಯಕ್ಕೆ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು 2 ಟೂರ್ನಮೆಂಟ್ ಮಾಡಿದ್ವಿ. 2 ಫಸ್ಟ್ ನಾವೇ. ಮೈಸೂರಲ್ಲಿ ಒಂದು ಫಸ್ಟು, ಒಂದು 3ನೇದು ಸರ್. ಇಷ್ಟು ಹೊಡೆದಿದ್ದೀವಿ ಈಗ ಕ್ಯಾತ್ನಳ್ಳಿ ಗುರುಮನೇಲಿ. ಇಷ್ಟೆಲ್ಲ ನಡ್ಕೊ ಬಂದಿದೆ. ಊರಿನಲ್ಲಿ ಯಜಮಾನಿಗೆ ಕೊಟ್ಟು 45 ವರ್ಷ ಆಯ್ತು ಸರ್. ಊರಿನಲ್ಲಿ ಯಜಮಾನಿಗೆ ಈಗ ನಾವೇ ಇರೋದು ಯಜಮಾನ್ತಿರಲ್ಲ. ಇಷ್ಟೆಲ್ಲ ಮಾಡ್ಕೊ ಬಂದಿದ್ದೀವಿ ಸರ್. ಉಕ್ಕಡದ ಗ್ರಾಮದಲ್ಲಿ. ಶ್ರೀರಂಗಪಟ್ಟಣ ತಾಲೂಕು ಸರ್. ಇದು ತಾಲೂಕು. ಜಿಲ್ಲೆ ಬಂದು ಮಂಡ್ಯ ಜಿಲ್ಲೆ. ಈಗ ನೀವು ಈ ಪಾರಿವಾಳ ಶೋಕಿನ ಯಾವಾಗಿಂದ ನಿಮಗೆ? ಸರ್ ಇದು ಅಲ್ಲೇ ಸುಮಾರು ವರ್ಷ ಆಯಿತು ಸರ್. ನಾನು ಚಿಕ್ಕದು ಆಗ ಒಂದು 20 ವರ್ಷ, 15 ವರ್ಷ, 16 ವರ್ಷ ಇರಬೇಕು. ತುಂಬ ವರ್ಷ ಆಗಿದೆ ಸರ್. ನಾವು ಈ ಪಾರಿವಾಳಕ್ಕೆ ಸ್ಟೋರ್ಮೇಟ್ ಬಿಡೋದು ಇದು ಮಾಡಿದಾಗ 85ನೇ ಇಸ್ವಿಯಿಂದ ಮಾಡಿರೋದು ಸರ್ ನಾವು. ಎಷ್ಟು ವರ್ಷ? 85ನೇ ವರ್ಷದಲ್ಲಿ ಅಂದರೆ ಈಗ ಒಂದು 35 ವರ್ಷ ಆಗಿರ್ಬೇಕು ಸರ್. 35 ವರ್ಷ ನಿರಂತರವಾಗಿ
ಪಾರ್ವಾಳದಲ್ಲಿ ಭಾರಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಸರ್. ಇದರಲ್ಲಿ ಫಸ್ಟು ಪ್ರಥಮ ಕ್ಯಾತ್ನಳ್ಳಿ ಗೌಡ್ರ ಮನೇಲಿ ಹಂಗೆ ಸ್ಕೂಲಿಂದ ಹೋಗುವಾಗ ಅಲ್ಲಿ ಹೋಗೋದು ನೋಡೋದು ಮಾಡ್ತಿದ್ದೋ ಸಹ. ಆಗ ಹಂಗೆ ಮಾಡ್ತಿದ್ದೆ, ಅಲ್ಲೊಂದು ಸ್ವಲ್ಪ ನಮಗೆ ತಲೆ ಗಂಟೆಗೆ ಬಿಡ್ತೋದು. ಆಗ ನಾನೇನು ಮಾಡಿದೆ, ನಾವೊಂದು 4 ಅಕ್ಕಿ ಹೋಗ್ಬಿಟ್ಟು ನಮ್ಮ ಮನೇಲಿ ಇದು ಹೆಸರು ಪಡಿಬೋದಲ್ಲ ಅಂದ್ಬಿಟ್ಟು ಬಂದು ಸಾಧನೆ ಮಾಡಿದೆ. ಆಗ ಅದು ಸ್ಟೋರ್ಮೆಂಟು ಬುಡೋ ಮಟ್ಟಕ್ಕೆ ಬಂದ್ಬಿಡ್ತು. ಆಗ ಫಸ್ಟು ನಾವು ಅವಾಗ ಯಾವ ಇರಲಿಲ್ಲ ಸರ್. ಸ್ಟೋರ್ಮೆಂಟು ಮೈಸೂರ್ದು ನ್ಯಾಷನಲ್ ಸ್ಟೋರ್ಮೆಂಟು ಅದು ಒಂದೇ ಮಾಡ್ತಾಯಿದ್ದದು. ಅದು ಒಂದಕ್ಕೆ ಸತತವಾಗಿ ಬಂದ್ಬಿಟ್ಟು ಸರ್. ಕಂಟಿನ್ಯೂಸ್ ಆಗಿ 1 ವರ್ಷನೂ ತಪ್ಪಿಸಿ ತಂದೆ ಮಾಡ್ಕೊಂಬಂದಿದ್ದೀವಿ. ಪ್ರಥಮ ಬಹುಮಾನ, ಸೆಕೆಂಡು, 3ನೇದು, 4ನೇದು ಎಲ್ಲ ಬಂದಿದೆ ಅದರಲ್ಲಿ. ಆಮೇಲೆ ಒಂದು 5 ವರ್ಷ ಸರ್ ಕಂಟಿನ್ಯೂಸ್ ಆಗಿ ಮಂಡಿ ಸರ್ದಾರ್ ಸಾಹೇಬ್ರು ಅಂತ ಇದ್ರು ಮೈಸೂರಿನಲ್ಲಿ. ಅವ್ರದ್ದು 1 ಅಕ್ಕಿ, ನಮ್ಮದು ಒಂದು ಧೂಮ ರಿಯಾಕ್ಟರ್ ಪಿಲಂಕ ಅಂತ ಹೋಗಿತ್ತು. ನಾವು 1 ಅಕ್ಕಿ. ಇಲ್ಲರೆ ಅವ್ರು ಫಸ್ಟಕ್ಕೆ ಹೋಗೋರು, ಇಲ್ಲ ನಾವು ಸೆಕೆಂಡೇ ಬರೋವು, ಇಲ್ಲ ನಾವು ಫಸ್ಟಕ್ಕೆ ಹೋದ್ರೆ ಅವ್ರು ಸೆಕೆಂಡು. ಈ ಥರ 5 ವರ್ಷ ಸತತವಾಗಿ ಆಡ್ಸ್ಕೊಬಂದ ಸಹ ಅದೊಂದು ಅಕ್ಕಿಲೆ. ಹಂಗೆ ಭಾರಿ ಸೋಕೆ ಮಾಡ್ಕೊಬಂದಿರೋದು ಇದು. ಅಲ್ಲಿಂದ ಬಂದು ಸಹ ಇದು ಆಲ್ಯ ದೇವಿ ದೇವಸ್ಥಾನ, ಒಂದು ದೇವಸ್ಥಾನ ಇದಾಯಿತು. ಆಗ ನಾವು ಸಿಂಪಲಾಗಿ ಆಲ್ಯ ದೇವಿ ಮಾರಮ್ಮ ಪೂಜಾ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡು ಅದರಲ್ಲಿ ಖಜಾನ್ಸಿ ಆಗಿದ್ದು, ಅದರಲ್ಲಿ ಕಾರ್ಯನಿರ್ವಹಿಸ್ಕೊಬತ್ತಿದ್ದು. ಆಮೇಲೆ ಈ ಜೈ ಚಾಮರಾಜೇಂದ್ರ ಮಹಾರಾಜರು ಬಂದರು. ಅವ್ರಿಗೆ ಏನು ಆಗ ನನ್ನ ಚಿಕ್ಕ ಹುಡುಗ ಗೊತ್ತಿಲ್ಲ, ತಡೆ ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ಇಷ್ಟ ಬಂದಂಗೆ 101 ನಿಂಬೆಹಣ್ಣು 101 ಮೊಟ್ಟೆ ನಾನು ಇಷ್ಟ ಬಂದಂಗೆ ಹಾಕಿರೋ ಅಂಥದ್ದು. ಆಮೇಲೆ ಅದಾದಮೇಲೆ ಶ್ರೀಕಂಠ ದತ್ತ ಒಡೆಯ ಪ್ರಮೋದೇ ದೇವಿ ಅವರು. ಈಗ ಅಕ್ಕಿ ಶೋಕಿ ಅಲ್ಲದೆ ಹಾಂ ಯಾವ ರೀತಿ ಬಳಸ್ತಾ ಇದ್ರಿ ಸರ್? ಏನಿಲ್ಲ, ಅದು 1 ವರ್ಷದಲ್ಲಿ 2 ತಿಂಗಳು ಸೋಕಿಯೋದು, ರಕ್ಕೆ ಕಟ್ಟೋದು, ಛತ್ರಿ ಮೇಗೆ ಹಾಕೋದು, ಚೆಂದಾಗಿ ಒಣಗಿಸೋದು. ಆಮೇಲೆ ಒಂದು ಅಕ್ಕಿ ಯಾವಾಗ ಚೆನ್ನಾಗಿ ಒಣಗಿ ಬೇಸಾದ್ಮೇಲೆ ಬಾಲ ಕಟ್ಬಿಡೋದು. ಇವತ್ತು ಬಾಲ ಕಟ್ಟಿ ಕರೆಕ್ಟಾಗಿ ಕೂತ್ಕೊಬಿಟ್ರೆ ನಾಳೆಗೆ ಬಾಲ ಬಿಚ್ಚಿಬಿಡೋದು. ಹಂಗೆ ಮಾಡ್ಕೊಬಂದು ಆಮೇಲೆ ಸ್ಟೋರ್ಮೆಂಟು ಬಿಡ್ಬೇಕಾದ್ರೆ ವಾರಕ್ಕೆ ಉಡಾನು. ಅದರಲ್ಲಿ ಫಸ್ಟು ಉಡಾನಿಗೆ ಬಾಲ ಕಟ್ಬಿಟ್ಕೊಳ್ಳೋದು, ಖಾಲಿ ಹೊಟ್ಟೆಲಿ ಬಿಡೋವು ಸಹ ನಾವು. ಆಮೇಲೆ 2ನೇ ಉಡಾನಿಗೆ ಅದಕ್ಕೆ ಹೊಟ್ಟೆಗೆ ಆಧಾರ ಕೊಟ್ಟು ಏನೋ ಕಡಲೆಕಾಳು ಬಾದಾಮಿ ಏನೋ ಕೊಟ್ಟು ಬಿಡೋವು. ಆಗ ಡಬಲ್ ಮಾಡಬೇಕು ಅದು. ಈ ಥರ ಅಭ್ಯಾಸ ಮಾಡ್ಕೊಬಂದು ಆಮೇಲೆ ಈಗ 8 ಗಂಟೆ 8:15 ಗಂಟೆ 9 ಗಂಟೆ 10 ಗಂಟೆ ಬಂದು ನಮ್ಮ ಡೇಟಿಗೆ ಬರೋದ್ರಲ್ಲಿ 12 ಗಂಟೆ ಬಂದಿರಬೇಕು ಅದು. ಆಗ ನಾವು ಆ ಡೇಟ್ಗೆ ಬಿಟ್ಟಾಗ ಸ್ಟೋರ್ಮೆಂಟ್ ಅಂಪೇರ್ಗಳು ಬಂದಿರ್ತಾರೆ, ಆಗ ಬಿಟ್ಟಾಗ ಸಹ ಆ ಡೇಟಲ್ಲಿ ಇಲ್ಲ ಅರ್ಧ ಗಂಟೆ ಮುಂದಕ್ಕೆ ಹೋಗ್ಬೋದು, ಇಲ್ಲ ಅರ್ಧ ಗಂಟೆ ಹಿಂದಕ್ಕೆ ಬರ್ಬೋದು. ಪಾಸ್ ಆಯ್ತದೆ ಅನ್ನೋ ಒಂದು ಇದ್ರ ಮೇಲೆ ಅಕ್ಕಿ ಆದ ತಾರೀಕು ಮಾಡ್ಕೊಂಡು ಬಂದು ಆ ಥರ ಬಿಟ್ಟಿದ್ದೀವಿ ಸರ್. ಯಾರು ಇಲ್ಲ ಸರ್, ನಾವು ಸುಮ್ಮನೆ ಕಲ್ತ್ಕೊಂಡು ಸರ್, ಗುರುನೇ ಇಲ್ಲ ನಮಗೆ. ಈಗ ನಿಮ್ಮ ಶಿಷ್ಯಂದ್ರ ಬಳಗ? ಹಾಂ, ಅವರೇ ಎಲ್ಲ ಅವರೇ. ಈಗ ನಮ್ಮ ಸುಮಾರು ಜನ ಅವರೇ ಸರ್ ಶಿಷ್ಯಂದರು ಎಲ್ಲ. ಬೋರಪ್ಪರ ಸಾಬ್ ಇದು ಭಾರಿ ಹೆಸರು ಇದಾಗಿದೆ ನಮ್ಮದು ಬೋರಯ್ಯ ಅನ್ನೋದು. ಈಗ ನೀವು ಈ ಪಾರಿವಾಳ ಶೋಕಿಯಲ್ಲಿ ಯಾವ ರೀತಿಯಲ್ಲಿ ನೀವು ಏನು ಮಹಾರಾಜರ ಗಮನಕ್ಕೆ ಗಮನ ಸೆಳೆಯುವಂತ ಕೆಲಸ? ಇದು ರಾಜರು ಸಂಬಂಧಪಟ್ಟವು ಸರ್ ಪಕ್ಷಿವು. ಅದರಿಂದ ನಾವು ಈ ಹಿಂದೆ ನಂಜರಾಜ ಅರಸನವರು, ಚಂದ್ರರಾಜ ಅರಸನವರು, ನಿಂಗರಾಜ ಅರಸನವರು ಅಂತ ಇದ್ರು ಸಹ. ಅವ್ರದ್ದು ಒಂದು ಅಕ್ಕಿ 8 ಗಂಟೆ ಚಿರಾಡಿತ್ತು. ನಾವೇನು ಮಾಡ್ದೋ ಒಂದು ಅಕ್ಕಿ ಬಿಟ್ಟು ಅವರು ಅಕ್ಕಿ ಕವರ್ ಮಾಡೋಕ್ಕೆ ಅಣ್ಣ ತಮ್ಮದಿರು 4 ಆಳು ಬಂದ್ಬಿಟ್ರು ಸಹ. ಆಗ ನಾವು ಒಂದು ಅಕ್ಕಿ ಬಿಟ್ಟು ಭಾರಿ 11 ಗಂಟೆ ಚಿಲ್ಲೇನೋ ಆಡ್ತು ನಮ್ಮದು. ಒಂದು ತಾಂಬಡೇನೋ ಅಂತ ಬಿಟ್ಟಿದ್ದು, ಭಾರಿ ಚೆನ್ನಾಗಿ ಆಡ್ತದೆ ಸಹ. ಅಷ್ಟಕ್ಕೆ ಇದಾಗಿದೆ. ಆಗ ಮಹಾರಾಜರ ಗಮನಕ್ಕೆಲ್ಲ ಇದೆ. ಇದು ಹಿಂದೆ ರಾಜರ ವಂಶದಲ್ಲಿ ಇದು ರಾಜರ ಇದರಲ್ಲಿ ಮೇಕ ಬಂದಿರೋ ಸಹ ಪಕ್ಷಿ ಇದು. ಮಹಾರಾಜರ ಜೈ ಚಾಮರಾಜೇಂದ್ರ ಮಹಾರಾಜರು ಆಶ್ರಮ ಅಂದಲ್ಲಿ ಬಂದಿರೋ ಪಾರಿವಾಳದ ಸೋಕಿದು. ಇದು ನಾವು ಈಗ ಎಲ್ಲ ಜನಾಂಗನೂ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಿಲ್ಲ ಸರ್, ಆಗ ಅವರು ಮಹಾರಾಜರು ತಡೆ ಬರ್ದಾಗ ಒಂದು ಕರಿ ಸೀರೆ ಕೊಟ್ಟಿದ್ರು. ಒಂದು ದುಡ್ಡು ಅದು ಎಷ್ಟೋ ಗೊತ್ತಿಲ್ಲ, ಒಂದು ಎಷ್ಟಪ್ಪ ಕಾಂತೆ ಕೊಟ್ಟಿದ್ರು, ಒಂದು ಕಾಂತೆಯ ಅಷ್ಟೇ ಸರ್ ಆವಾಗ ಗೊತ್ತಿರೋದು. ಈಗ ನಮ್ಮ ಹತ್ರ ಒಂದು 20-25 ಇದೆ ಸರ್. ಹಾಂ, ಬಿಟ್ಟಿಲ್ಲ ಸರ್, ಸೋಕಿ ಬಿಟ್ಟಿಲ್ಲ. ಈಗಲೂ ಸೋಕಿ ನಡೀತದೆ. ನಾವು 2 ಗಂಟೆ ಸೋಕಿ ಬಿಡೋಕೆ ಆಯ್ಕಿಲ್ಲ ಸರ್ ಅಂತ ಮಾಡ್ತಾ ಇರ್ತೀವಿ. ಇಲ್ಲ, ಯಾರು ಇಲ್ಲ ಸರ್. ಮಕ್ಕಳು 3 ಮಕ್ಕಳಿದ್ದು, 3 ಮಕ್ಕಳು ತೀರೋಗ್ಬಿಟ್ಟು ನಮ್ಮವು. ಆಮೇಲೆ ಇದೊಂದು ಹೆಣ್ಮಗ ಬಂದು ಸಾಕೊಂಡು ಆಗ ಇದು ಹೆಂಗೋ ಒಂದು 9 ತಿಂಗಳ ಮಗ ಈಗ ಇಷ್ಟು ಬಂದಿದೆ 20 ವರ್ಷಕ್ಕೆ. ಹೆಂಗೋ ಕಾಲ ಕಳ್ಕೊ ಹೋಯ್ತವೆ ಸಹ, ಹೆಂಗೋ ಬಡಸ್ತಾನದಲ್ಲಿ. ಈಗ ಅದರಲ್ಲಿ ನಮಗೆ ಪ್ರೀತಿ ಭಾರಿ ಇದಾಯ್ತಲ್ಲ ಸಹ. ಅದರಲ್ಲಿ ಒಳ್ಳೆ ಪ್ರೀತಿ ಉಟ್ಬಿಡ್ತು ನಮಗೆ ಪಾರಿವಾಳದಲ್ಲಿ. ಈಗ ನಾವು ನಮ್ಮ ಮಕ್ಕಳ ಎಷ್ಟು ಸಾಕಿ ಸೆಲ್ಫಿ ಇದು ಮಾಡ್ತೀವಿ, ಅದಕ್ಕಿಂತಲೂ ಪಾರಿವಾಳದಲ್ಲಿ ಭಾರಿ ಉನ್ನತವಾಗಿ ನಮಗೆ ಪ್ರೀತಿ ಬಂದ್ಬಿಡ್ತು ಸಹ. ಅದರಿಂದ ಇದು ಬಿಡೋಕ್ಕಾಗಲಿಲ್ಲ ಪಾರಿವಾಳ ಸೋಕಿನ. ಈಗಲೂ ಬಿಡೋಕ್ಕಾಯ್ತಲ್ಲ. ಎಲ್ಲರೂ ಅಕ್ಕಿ ಬಿಡ್ತಾರೆ, ಒಂದು ಗಳಿಗೆ ನೋಡ್ಕೊಂಡಾರು ಬರಬೇಕು ಅನ್ನೋ ನಮ್ಮ ಮನಸ್ಸು ಅನ್ನಿಸೋದ್ವಿನ ಹೋಗ್ಬಾರ್ದು ಅನ್ನೋ ಮನಸ್ಸು ಬರೀಕಿಲ್ಲ ಸಹ.
ಬರೋಬ್ಬರ ಈಗ ನಿಮ್ಮ ಕಾಲದಲ್ಲಿ ಹಳೆ ತಲೆಮಾರಿನಿಂದು 30-40 ವರ್ಷದಿಂದ ಹೇಳಿದ್ರು, ಅವಾಗ ಯಾವ ಥರ ಶೋಕಿ ನಡೀತಾ ಇತ್ತು, ಯಾವ ಥರ ಕಾರ್ಯಕ್ರಮಗಳು ನಡೀತಾ ಇತ್ತು? ಅದೇ ಕಾರ್ಯಕ್ರಮ ಈಗ ನಡೀತದೆ ಹಂಗೆ ನಡೀತೀರ ಸರ್. ಎಲ್ಲೋ 10 ಫಂಕ್ಷನ್ ಆಯ್ತಿದ್ದು ಅಂದರೆ ಅಕ್ಕಿ ಆಗ ಭಾರಿ ನೀಟಾಗಿ ಅಕ್ಕಿ ಆಡ್ತಿದ್ದೋ. ಈಗ ಒಂದು ಸ್ವಲ್ಪ ಅಕ್ಕಿಲಿ ಎಲ್ಲ ಜನನೂ ಉಪಯೋಗಿಸಿ ಅಕ್ಕಿ ಸೋಕಿ ಮಾಡಬೇಕು ಅಂದ್ಬಿಟ್ಟು ಅಂತ ಏನು ಇದಾಗಿಲ್ಲ ಸರ್. ಇವಾಗ ಇದು ಹಿಂದೆ ರಾಜ ಮಹಾರಾಜರು ಮಾಡಿರೋಂಥ ಪಕ್ಷಿ ಇದು. ಅದನ್ನೇ ನಾವೆಲ್ಲ ಜನಾಂಗನೂ ಈಗ ಅದನ್ನು ಬೆಳೆಸ್ಕೊಬತ್ತಾ ಇರೋದು. ಈಗ ಕರ್ನಾಟಕ ನ್ಯಾಷನಲ್ ಪೀಜನ್ ಸ್ಟೋರ್ಮೆಂಟ್ ಮಾಡೋರೆ, ಮೈಸೂರಲ್ಲಿ ಬೇರೆ ಬೇರೆ ಚಾಮುಂಡೇಶ್ವರಿ ಸ್ಟೋರ್ಮೆಂಟ್ ಅಂತ ಮಾಡೋರೆ, ಯಾವ್ಯಾವುದೋ ಅವರು ಬೇರೆ ಬೇರೆ ಹೆಸರು ಕಟ್ಟಾರೆ. ಆಮೇಲೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಮಾಡೋರೆ ಮಂಡ್ಯದಲ್ಲಿ. ಆಮೇಲೆ ಯದುವೀರ ಸ್ಟೋರ್ಮೆಂಟ್ ಅಂತ ಮಾಡೋರೆ. ಹಿಂಗೆಲ್ಲ ನಡೆಸ್ಕೊಬತ್ತವ್ರೆ. ಅದರಲ್ಲಿ ಹೆಂಗೋ ನಾವು ಒಂದು ಸ್ವಲ್ಪ ಈಗಲೂ ನಮ್ಮ ಯಾರು ಪ್ರೀತಿಯಿಂದ ಕಾಣ್ತಾರೆ ಎಲ್ಲ ಫಂಕ್ಷನ್ಗೂ ಕರೆಸ್ತಾರೆ, ಹೋಯ್ತೀವಿ ನಾವು ಒಂದು ಅರ್ಧ ಗಂಟೆ ಇರ್ತೀವಿ. ಏನೋ ಫಂಕ್ಷನಲ್ಲಿ ಇದ್ದು ಕುಂತು ಕಾರ್ಯಕ್ರಮ ತೀರ್ಸ್ಕೊಂಡು ಬರ್ತೀವಿ ಸರ್. ಹಾಂ, ಇವಾಗ ಏನೋ ರಾಜಕೀಯ ಮಾಡ್ತಾರೆ, ಅದು ಮದ್ದು ಕೊಡುವಂಥದ್ದು ಏನೋ ಮಾಡ್ತಾರೆ ಸರ್. ಅದಕ್ಕೆ ಅವಾಗೆಲ್ಲ ಇತ್ತ ಅವಾಗ ಏನಿಲ್ಲ ಸರ್, ಕಡಲೆಕಾಳು ಒಂದು ಬಾದಾಮಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಗ್ಯಾರಂಟಿ ಸರ್. ಇವತ್ತು ನಮ್ಮ ಅಕ್ಕಿ 12 ಗಂಟೆ ಆಡ್ತಿದ್ರೆ 12 ಗಂಟೆನೇ ಆಡ್ಸೋವು, 10 ಗಂಟೆ ಆಡ್ತಿದ್ರೆ 10 ಗಂಟೆನೇ ಆಡ್ಸೋವು. ಇಲ್ಲಿಂದ ಸರ್ ಬಂದು ಅಕ್ಕಿ ದಮ್ ಕುಣಿಸಿ ಅದು ಅಕ್ಕಿ ಅಡತ್ ಮಾಡಿ ಅದು ರನ್ನಿ ಮಾಡಿ ತಂದು 12 ಗಂಟೆ ನಿಂತ್ಕೊಂಡ್ರೆ ನಾವು ಬಿಡೋ ಡೇಟ್ಗೆ ಅದು ಕರೆಕ್ಟಾಗಿರಬೇಕು. ಆ ಡೇಟ್ಗೆ ಆ ಅಕ್ಕಿ ಟೈಮು. ಅದರಲ್ಲೆಲ್ಲ ಅಕಸ್ಮಾತ್ ಒಂದು ಅರ್ಧ ಗಂಟೆ ಮುಂದಕ್ಕೆ ಹೋಗ್ಬೋದು, ಅವತ್ತು ಸೀಲ್ ಹಾಕ್ಬಿಟ್ಟು ದಿವಸ ಇಲ್ಲ ಅರ್ಧ ಗಂಟೆ ಹಿಂದಕ್ಕೆ ಬರ್ಬೋದು. ಆ ಗ್ಯಾರಂಟಿ ಮೇಲೆ ಅಕ್ಕಿ ಬಿಡ್ತಿದ್ದು ಸರ್. ಆಗ ನಮ್ಮ ಇದರಲ್ಲಿ ಈಗ ಎಲ್ಲ ಏನೋ ಚೋಟು ಪಟ್ ಹಾಗೆ ಏನೋ ಮಾಡ್ಕೊಂಡು ಬಿಡ್ತಾರೆ. ಏನೋ ಅವ್ರು ಸ್ಟಾರ್ ಇದ್ದರೆ ಮುಂದಕ್ಕೆ ಹೋಯ್ತದೆ, ಹಿಂದಕ್ಕೆ ಬರ್ತದೆ, ಇಷ್ಟೇ ಸರ್ ಇವಾಗ. ಹಾಂ, ನಾವು ಮಾತ್ರ ಸರ್ ಕಂಟಿನ್ಯೂ ಆಗಿ ಕರ್ನಾಟಕ ನ್ಯಾಷನಲ್ ಪೀಜನ್ ಟೂರ್ನಮೆಂಟಲ್ಲಿ ಕಂಟಿನ್ಯೂಸ್ ಆಗಿ 30 ವರ್ಷ ತಪ್ಪದಂಗೆ ಹೊಡ್ಕೊ ಬಂದವನು ನಾನು. ಈಗ ಕೊನೆಯಲ್ಲಿ ಒಂದು ಅಕ್ಕಿ 12 ಗಂಟೆ 45 ನಿಮಿಷ ಆಡ್ತು ಸಹ ಕ್ಯಾತ್ನಲ್ಲಿ ಹಿಡ್ದಾಕ್ಬಿಟ್ರು ಅಕ್ಕಿಯ. ಈಗ ಅದು ಎಷ್ಟು ಒಂದು 10-15 ವರ್ಷ ಆಗಿರ್ಬೋದು. ನಮ್ಮದೇ ಅಕ್ಕಿ. ನಮ್ಮ ಅಕ್ಕಿ ಎಲ್ಲ ಇಲ್ಲಿ ಆಡಿರೋ ಅಕ್ಕಿ ಎಲ್ಲ ನಮ್ಮೆಲ್ಲ ಪೂರ್ತಿ ಸಹ ಚನ್ನಪಟ್ಟಣ ಮೊಹಮ್ಮದ್ ಸಾಹೇಬ್ರು ಅಂತಿದ್ರು. ಅವರು ಅವಾಗಿಂದ ನಮ್ಮ ಅವ್ರ ಅಕ್ಕಿಲೇ ಸೋಕೆ ಮಾಡ್ಕೊಂಬಂದಿರೋದು ಸಹ. ಹಾಂ ಅದೇ ಸರ್, ಒಂದು 25 ಅಕ್ಕಿ ಇದೆ ಸರ್. ಹಾಂ ಹಾಂ, ಮಾಡ್ತಾಯಿದ್ದೀವಿ ಸರ್. ಬೀಡ್ ಮಾಡಿ ಕೊಡ್ತೀವಿ. ಬೇರೆ ಕಡೆಗೆ ಒಬ್ರು ಹೇಳ್ತಾರೆ, ಒಬ್ರು ಹೇಳಿಕಿಲ್ಲ ಹೆಸರನ್ನ. ಆನೇಕಲ್ ಕೊಟ್ಟೆ, ಬೆಂಗಳೂರು ಆನೇಕಲ್ಗೆ ಅವರು 12 ಅವರ್ ಆಡ್ತು ಅಂದ್ಬಿಟ್ಟು ಬೋರಪ್ಪರಿಗೆ ಹೇಳಿ ಟ್ಯಾಂಕ್ಸ್ ಹೇಳಿ ಅಂದ್ಬಿಟ್ಟು ಕೊಳ್ಳೇಗಾಲ ನಿಂಗರಾಜನಿಗೆ ಹೇಳಿ ನಿಂಗರಾಜರು ಇಲ್ಲಿ ಫೋನ್ ಮಾಡಿ ಅಷ್ಟು ಮಾತ್ರ ಗೊತ್ತು ಸಹ. ಇನ್ನು ಬಾಕಿಯವರೆಲ್ಲ ಈಗ ಬೋರಪ್ಪನ ಹೆಸರು ಬಂದ್ಬಿಡ್ತಂದ್ರೆ ಹೇಳಿಕೆ ನಮ್ಮದೇ ಅಕ್ಕಿ ನಾವೇ ತಂದೆ ತಾಯಿ ಮರ್ಜಿ ಮಾಡಿಸಿದ್ವಿ ಏನು ಹೇಳ್ತಾರೆ ಸುಳ್ಳು ಪಳ್ಳು ಈಗ ಸಹ. ಹಂಗಾಗಿ ಈಗಲೂ ಅವೇ ಅಕ್ಕಿ ಹೊರಗಡೆನೂ ಕೊಡ್ತೀವಿ ಅಕ್ಕಿಗಳು ಆರ್ಸೋಕ್ಕೆ. ಹಾಂ, ಮರಿ ಹಾಂ ಹಾಂ, ಬನ್ನಿ ಸರ್ ತೋರ್ತೀನಿ. ಇಲ್ಲಿ ಒಂದು 20-25 ಅಕ್ಕಿ ಇದೆ ಸರ್. ಹಾಂ ಹಾಂ, ಎಲ್ಲ ಬ್ರೀಡಿಂಗ್ನವೇ ಇವೆಲ್ಲ ಸರ್. ಈಗ ಇವು ಹೊಸವು ಹಳೆ ವ್ಯಾಪಾರ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಈಗ ಒಟ್ಟಿನ ಭಾರಿ ವರ್ಷದಿಂದ ಸೋಕಿ ಮಾಡಿರೋದು ಸರ್ ನಾವು. ಇದು ತಾರ ಅಂದ್ಬಿಟ್ಟಿದೆ ಹೆಸರು ಸರ್ ಇದಕ್ಕೆ. ಹಾಂ, ಮತ್ತೆ ಇದು ರೇಗ್ತಾರು ಅಂದ್ಬಿಟ್ಟು ಧೂಮ ರೇಗ್ತಾರು ಅಂತ ಸರ್. ಇದೊಂದು 8:30 ಗಂಟೆ 9 ಗಂಟೆ ಆಡಿದೆ. ಇದು ಧೂಮ ರೇಗ್ತಾರು ಅಂತ. ಹಾಂ, ಆಮೇಲೆ ಇದು ಗೇರು ಅಂದ್ಬಿಟ್ಟು ಸರ್. ಇದು ಸಾರಿ ಪಟ್ಟ. ಇದೊಂದು 5-6 ಗಂಟೆ ಆಡಿದೆ. ಹಾಂ, ಗೇರು ಅಂತ ಇದಕ್ಕೆ ಹೆಸರು. ಹಾಂ ಹಾಂ, ಗೇರು ಸಹ. ಆಮೇಲೆ ಇದು ಚೀಣಿ ಅಂದ್ಬಿಟ್ಟು ಸರ್. ಇದು ಚೀಣಿ ಅಂದ್ಬಿಟ್ಟು ಈ ಸಾರಿ ಪಟ್ಟ. ಈಗ 8 ದಿವಸ ಮಾಡ್ಕೋವಿ. ಒಂದು 3 ಗಂಟೆ ಇದೆ ಇದು. ಹಾಂ ಹಾಂ, ಇದು ಕಪ್ಪು ರೇಗ್ತಾರು ಅಂದ್ಬಿಟ್ಟು ಸರ್. ಇದೊಂದು 5-6 ಗಂಟೆ ಇದೆ. ಹಾಂ ಹಾಂ, ಅದೇ ಇದೇ ಜಾಸ್ತಿ ಸರ್. ಇಲ್ಲ ನಮ್ಮ ಹತ್ರ ಆಡಿರೋದು. ಹಾಂ ಹಾಂ, ಆಮೇಲೆ ಇದು ಮರಿತಾಗೆ ಬೀಡು ಇದೆ ಸರ್. ಇದು ಆಡಿದೆ ಒಂದು 9 ಗಂಟೆ 10 ಗಂಟೆ ಆಡಿದೆ. ಇದಕ್ಕೆ ಒಂದು ಎಣ್ಣೆ ಹಾಕಿ ಮರಿಗೆ ಬೀಡು ಚಿಕ್ಕ ಜೊತೆ ಮಾಡ್ಕೋಬೇಕು ಸರ್. ಹಾಂ, ಇನ್ನೇನು ಸರ್.
ಬೇರೆ ತೋರಿಸಿ ಮತ್ತೆ ಯಾವ್ದಾರು ಇದ್ರೆ ವಿಶೇಷವಾಗಿ ಅವು ಯಾವ ಥರ ಇದಾವೆ ಅಂತೆಲ್ಲ ಹೆಸರು ಹೇಳಿ. ಇದು ಸಬ್ಜಾ ಅಂದ್ಬಿಟ್ಟು ಹೆಣ್ಣು ಸರ್ ಇದೊಂದು 7 ಗಂಟೆ ಆಡದೆ. ಇದು ರಕ್ಕೆ ಹೊಡೆದು ಮಡಗಿದ್ದೀವಿ ಜೊತೆಗೆ ಹಾಕೊಳ್ಳೋ ಕೇಸ್ ಅಂತೆ ಸರ್. ಎಲ್ಲ ಮಾಡ್ತೀರಾ ಸರ್ ನೀವು? ಮಾಡ್ತೀವಿ ಬಂದರೆ ಇದನ್ನು ಮರಿ ಮಾಡಿಸ್ತೀವಿ, ಬೇರೆ ಕೊಡ್ತೀವಿ.